ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರು ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ, ಆನಂದ್ ದೊಡ್ಮನಿ ಜಿಲ್ಲಾಧ್ಯಕ್ಷರು ಅವರ ಆದೇಶದ ಮೇರೆಗೆ, ಮೌನೇಶ್ ಬೆನಕನಹಳ್ಳಿ, ಹನುಮಂತ ಮಳಕೇಡ್ ವಲಯ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಸೇಡಂ ತಾಲೂಕಿನ ಮಳಕೇಡ್ ಗ್ರಾಮದಲ್ಲಿ ಬರುವ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ವಿರುದ್ಧ ಮಾನ್ಯ ಸಹಾಯಕ ಅವರಿಗೆ ಇಂದು ಮನವಿಯನ್ನ ಸಲ್ಲಿಸಲಾಯಿತು. ದಿನಾಂಕ 9/5/2025 ಸೇಡಂ ಆಡಳಿತ ಆಫೀಸ್ನಲ್ಲಿ ಎಲ್ಲಾ ಪದಾಧಿಕಾರಿಗಳೊಂದಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಅತಿ ಹೆಚ್ಚು ಹೊರ ರಾಜ್ಯದಿಂದ ಕೆಲಸಗಾರರನ್ನ ಕೆಲಸಕ್ಕೆ ಸೇರಿಸಿಕೊಂಡ ಕಾರಣ ಅಲ್ಲಿನ ಜನಗಳಿಗೆ, ಜನಸಾಮಾನ್ಯರಿಗೆ ಕೆಲಸ ಒದಗಿಸಿಕೊಡುವಂತೆ ಮನವಿಯನ್ನ ನೀಡಲಾಯಿತು. ವರದಿ ವಿಶ್ವನಾಥ್ ಉಡಗಿ, ನ್ಯೂಸ್ 26 ಕನ್ನಡ, ಸೇಡಂ. ಈ ಮೇಲ್ಕಂಡ ವಿಷಯದಲ್ಲಿ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡ ಈ ಮೂಲಕ ತಿಳಿಸುವುದೇನೆಂದರೆ, ನಮ್ಮ ಕಡೆಯಲ್ಲಿ ಜನರಿಗೆ ಹಾಗೂ ಕನ್ನಡಿಗರಿಗೆ ಕೆಲಸವನ್ನು ಕೊಡಬೇಕು. ನಮ್ಮ ಕೆಲವು ಜನರು ಹೊರ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡುವಂಥ ಆ ವ್ಯವಸ್ಥೆ ಆಗಿದೆ. ನಮ್ಮ ಜನರು ನಮ್ಮ ಸ್ಥಳದಲ್ಲಿ ಕೆಲಸ ಮಾಡಬೇಕು, ಬೇರೆ ರಾಜ್ಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಆದ ಕಾರಣ ನಮ್ಮ ಜನರಿಗೆ ನಮ್ಮ ರಾಜ್ಯದಲ್ಲಿ, ನಮ್ಮ ಕನ್ನಡ ನಾಡಿನಲ್ಲಿ ಸ್ಥಳೀಯರಿಗೆ ಕೊಡಬೇಕು. ಇಲ್ಲವೆಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.